ಪರಿಸ್ಥಿತಿ ಒಂದು ಬಂಗ್ಲಾದ ಹೇಳಿದ್ರೆ ನಮ್ಮ ಶರಣರು ಬಹಳ ಕೆಟ್ಟಿತ್ತು ಪರಿಸ್ಥಿತಿ. ಹೆಣ್ಮಕ್ಳು ಪಾಪ ಅತ್ಯಾಚಾರ, ಯಾರು ಹೇಳೋರಿಲ್ಲ. ಓಪನ್ ಧಮಕಿ ಕೊಡ್ತಿದ್ರು. ಮನೆ ಒಬ್ಬ ಆಂಟಿ ಮಮತಾ ಬ್ಯಾನರ್ಜಿಯ ಮಗ, ಅನಧಿಕೃತ ಮಗ, ಮಗನೇ ನಿಮಗ್ ಸುಮ್ಮ ಹೇಳ್ಯಾರ. ಹುಟ್ಟುದೇ ಸಾವಿರ ಹುಟ್ಟದವ ನಿಮ್ಗೆ ಗೊತ್ತಿಲ್ಲ ಇತಿಹಾಸ. ಈ ಮಮತಾ ಬ್ಯಾನರ್ಜಿ ಹಳೆಬಾರ. ಯಾಕಂದ್ರೆ ನಾವು ಆಕಿ ಕೂಡ ಇದ್ದೀವಿ, ಲೋಕಸಭಾದಾಗ ಇದ್ದೀವಿ ನಾವು. ಏನದ ಅವತಾರ ಏನು ಅದು ಅವ ಹೆಂಗೆ ಧಮಕಿ ಕೊಡ್ತಾನೆ ಅಂದ್ರೆ, ನಾಳೆ ಯಾರು ಬರ್ತಿದ್ರು ಪ್ರಧಾನಮಂತ್ರಿ ಅಮಿತ್ ಶಾ 12 ಗಂಟೆಗೆ 12 ಗಂಟೆಗ ಏನ್ರದು 4 ತಾರೀಕು ನಾ 12 ಗಂಟೆಗೆ ಬಾ, ನೀ ಕಲ್ಕತ್ತಾಗ ನೀನು ನೋಡ್ಕೋತೀನಿ ಅಂದ್ರೆ ಹೆಂಗ ಅವ್ರಿಗೆ ಇದಾಗ್ಬಿಟ್ಟಿತ್ತಂದ್ರೆ, ನಾವು ಹಿಂದೂ ಧರ್ಮದವ್ರಿಗೆ ಹಿಂದೂ ಜನರು ಹೊಡೆದ್ಬಿಟ್ರೆ ಯಾರು ಕೇಳುವುದಿಲ್ಲ ಈ ರಾಜ್ಯದಾಗ ನಮ್ಗೆ ಬಂದಿತ್ತು. ಒಮ್ಮೆ ಹಿಂದೂ ಸಮಾಜ ಯಾಕಂದ್ರೆ ಸಾಪ್ ಅಂದ್ರೆ 200 ನಾ ಬರೀ ದೇವ್ರಿಗೆ ಎದೆ ಬರ್ಕೋತಿದ್ದೆ. ಒಟ್ಟು ಪಶ್ಚಿಮ ಬಂಗಾಳದಾಗ ಬರ್ಬೇಕಪ್ಪ ಬಿಜೆಪಿ. ಬರ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ದೇಶನೇ ಎಲ್ಲಿ ಉಳಿತದ. ಕಾಶ್ಮೀರದಾಗೂ ಏನೋ ನಡೆಯಲಾಗೈತಿ, ಕೇರಳದಾಗ ನಡೆಯಲಾಗೈತಿ, ತಮಿಳ್ನಾಡಾಗಂತೂ ಹಿಂದೂ ಧರ್ಮಕ್ಕೂ ಬೈಯೋರು ಅಂತ ದೂರ ಹೋದ್ರೆ, ಅಲ್ಲಿ ಪಶ್ಚಿಮ ಬಂಗಾಳದಂತೂ ಹಿಂದೂಗಳೇ ಜೀವನ ಮಾಡಲಾರಂತ ಪರಿಸ್ಥಿತಿ. ಅಲ್ಲಿ ಹಿಂಗ ಕಾಲ ಮ್ಯಾಲೆ ಹಾಕಿ ಬಾಂಗ್ಲಾದೇಶನಾಗ ನಾವು ಹಿಂದೂಗಳನ್ನ ಅದಕ್ಕೇನು ಉತ್ತರನೇ ಇಲ್ಲ. ಅಂದಾಗ ಜನ ಒಮ್ಮೆ ಮನಸ್ಸು ಮಾಡಿದ್ರಂದ್ರೆ ಒಂದು ಕ್ರಾಂತಿ ಎಲ್ಲಾ ಭಾಗದಲ್ಲಿ ಇವತ್ತು ಆಗ್ಬೇಕಾದ್ರೆ ಇವತ್ತು ಏನಾಗಿತ್ತು ರಾಜಕಾರಣ ನಾನು ನೋಡ್ತೀನಿ ವಿಧಾನಸಭೆಯೊಳಗ ಎಲ್ಲ ಅಡ್ಜಸ್ಟ್ಮೆಂಟ್. ನಿಂದ ನಾ ತೆಗಿದಿಲ್ಲ, ನಂದು ನೀ ತೆಗಿದಿಲ್ಲ, ನಿಂದ ನೀ ಮುಚ್ಕೋ, ನಿಂದ ನಾ ಬಂದಾಗ ಮುಚ್ಕೋತೀನಿ, ನಂದು ನೀ ಬಂದಾಗ ನಾ ಅದೇ ಹೇಳ್ತಿರ್ತೀನಿ. ನೀವು ಮುಂದೆ ಕೂತಿರಲ್ಲ, ಎಲ್ಲ ದೊಡ್ಡ ದೊಡ್ಡ ಲೀಡರು ನೀವೇ ಅಡ್ಜಸ್ಟ್ಮೆಂಟ್, ನೀವು ಖತರ್ನಾಕ್ ಕೇಳ್ತೀರಿ, ನೀವೇ ರಾಜ್ಯ ಹಾಳ ಒಬ್ಬನೇ ಹೇಳೀನಿ ಎಲ್ಲರಿಗೂ. ಅವ್ರನ್ನ ಹೇಳ್ದ ಎಷ್ಟರ ತಿಂತೀರಪ್ಪ, ಭ್ರಷ್ಟಾಚಾರ ಅಂತೂ ಒಮ್ಮೆ ನಿಲ್ಸಲಕ್ಕ ಆಗೋದು. ಯಾಕಂದ್ರೆ ತಿನ್ನೋದಕ್ಕೆ ಒಂದು ಲಿಮಿಟ್ ಬೇಕಲ್ಲ. ತಿಂದು ಏನ್ ಮಾಡೋದು, ಹೋಗಿ ವಿದೇಶನಾಗ ಆಸ್ತಿ ಮಾಡೋದು. ತಮ್ಮ ಊರಾಗ ಒಂದು ಸಕ್ಕರೆ ಫ್ಯಾಕ್ಟ್ರಿ ಕಟ್ಟೋದಿಲ್ಲ, ಒಂದು ಇಂಡಸ್ಟ್ರಿ ಮಾಡೋದಿಲ್ಲ. ದುಬೈದಾಗ ಯಾವ ದೊಡ್ಡ ದೊಡ್ಡ ರಾಜ್ಯ ದೇಶವಲ್ರಿ, ಇಂಗ್ಲೆಂಡ್ ಅಲ್ಲಿ ಎಲ್ಲ ಆಸ್ತಿ ಮಾಡ್ತಾರಲ್ಲ, ಅವನು ಉಳಿತಾವ ಹೇಳೋದು. ಅಲ್ಲಿ ಸಾಯ್ತಾವೋ ಗೊತ್ತಿಲ್ಲ, ಯಾರ ಬಳಿ ಅದ್ರ ಚಾವಿ ಇರ್ತದೋ ಗೊತ್ತಿಲ್ಲ, ಎಲ್ಲಿ ಬಾಂಡ್ ಇರ್ತಾವ ಗೊತ್ತಿಲ್ಲ, ಯಾವ ಹೆಸರು ಹೋಗ್ಬಿಡ್ತಾವ. ಮತ್ತೆ ಇವ್ರು ತಂದು ಅವ್ರ ತಾಲೂಕದಾಗಿನೇ ಅವನ ಹೆಣ ಇಟ್ಟು ಮತ್ತೆ ಅದೇ ಜ್ಞಾನಪೂರ್ಣ ಜಗದ ಜೊತೆ ಆಗೋದು. ಅವೆಲ್ಲ ಬಹಳ ವಿದೇಶದಾಗ ಆಸ್ತಿ ಮಾಡಿರ್ತಾನ. ಇಲ್ಲಿ ಲಂಡನ್ ಹೋಗ್ಲಕ್ ಆಗ್ತದೆ ಹೆಣ. ಮತ್ತೆ ಎಲ್ಲಿ ತರ್ತಾರ ಈ ನಾಸಾಕರಿಯಲ್ಲ ಹೋಗ್ತಾರೆ, ಎತ್ತಾಕ ಯಾರಲ್ಲ. ನಾ ಏನ್ ಬೇಕಾದಾಗ ಮಾಡ್ಲಕ್ಕ ಇಲ್ಲ. ನಾನು ದುಬೈಗೆ ಹೋಗಿದ್ದೆ, ನೋಡಿದೆ ಅಲ್ಲಿ ಅದಕ್ಕೇನೋ ಎಷ್ಟೋ ಮಂದಿ ಇರೋದು. ಇದು ಅಮಿತಾಬ್ ಬಚ್ಚನ್ ಮನಿ ರೀ, ಇದು ಟಾಟಾನ ಮನಿ, ಇವ್ರ ಬಿರ್ಲಾ ಮನಿ ಎಲ್ಲ ಹೇಳಿದ್ರಪ್ಪ. ಇದ್ರದ್ದು ಇದು ಏನು ಕೇಳಿದೆ, 30 ವರ್ಷ ನಿಮ್ಮ ಲೀಸ್ ಅಟ್ಟೆ, 30 ವರ್ಷ ಮಾತ್ರ ರಾಜಾಂತಿ ಆಯ್ತು. ಆ 30 ವರ್ಷ ಇವರೇ ಉಳಿದಿಲ್ಲ 30 ವರ್ಷ. ಯಾವಾಗ ಒಂದು ವರ್ಷಕ್ಕೊಮ್ಮೆ ಹೋಗಿರ್ಬೇಕು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಇತಿ ಬಿಟ್ಟು ಇವತ್ತು ಎಲ್ಲ ಲೂಟಿ 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 ಆಗಿ ಅಭಿವೃದ್ಧಿ ಇಲ್ಲ. ಇವತ್ತು ನಮ್ಮ ಹುಡುಗರಿಗೆ ನೌಕರಿ ಇಲ್ಲ. ನೋಡಿ, ಇವತ್ತು 4,88,000 ಹುದ್ದೆ ಖಾಲಿ ಅದಾವ ಕರ್ನಾಟಕ. 3,88,000 ಹುದ್ದೆ ಸರ್ಕಾರಿ, ಅರೆ ಸರ್ಕಾರಿ ಒಳಗೆ 1,00,000 ಹುದ್ದೆ. 4,88,000 ಹುದ್ದೆ ತುಂಬಿದ್ರೆ 4,88,000 ಕುಟುಂಬಗಳು ಬಡತನ ರೇಖೆಯಿಂದ ಮ್ಯಾಲ ಬರ್ತಾರೆ. ಅವ್ರ ಜೀವನ ಇಡೀ ಒಂದು ಕುಟುಂಬ ನಡೀತದೆ. ಆದ್ರೆ ಅದನ್ನು ಮಾಡ್ಲಾರ್ದೇನೆ ಇಲೆಕ್ಷನ್ದಾಗ ಮನೇದ ಕೇಳಿಬಿಟ್ರೆ, ನಾವು ನಿಮ್ ಜಿಲ್ಲಾದವ್ರಿಗೆ ಬಂದು ನಮ್ಮ ಬಾಗಲಕೋಟೆ ಇಲೆಕ್ಷನ್ ಮಾಡಿದ್ರು, ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಕೊಟ್ಟಾರೀರಪ್ಪ. ಯಾರು ಬಂದ್ರೆ ಏನ್ ಮಾಡಂಗಾಗ್ತೀರಿ? ಈಗ ಒಬ್ಬರಿಗೆ ಮನಿಗೆ ಒಂದು ಹೊಟ್ಟಿಗೆ 10,000 ರೂಪಾಯಿ ಕೊಟ್ಟಂಗ ಆದ್ರೆ ನಮ್ಮ ಭಾಷಣ ಕೇಳಿ ಯಾವಾಗ ಊಟ ಹಾಕೋದಲ್ಲ ಕೇಳ್ತಾರ, ಚಪ್ಪಾಳಿ ಹೊಡಿತಾರೆ, ಕೂಗು ಹೊಡಿತಾರೆ, ಜೈ ಅಂತಾರ, ಜೆಸಿಬಿ ಹೂ ಹಾಕ್ತಾರೆ, ಕಳಿಸ್ಬಿಡ್ತಾರೆ. ಒಮ್ಮೆ ಮನಸ್ತೈತಿ ಜೋರಾಗಿದ್ದಕ್ಕೆ ರೇಟ್ ಹೆಚ್ಚಾಗ್ತೈತೆ ಅಂತ ಹೇಳಿ ಹೊಟ್ಟಿದ್ದು.
ನೋಡ್ರಿ ಸಿದ್ದರಾಮಯ್ಯ ಅವರು ಅಪ್ಪ ನೀ ಯಾಕೆ ಬರ್ಬೇಕಿಲ್ಲ ಅಂತ ನಾ ಬರೋಣ ನಾವು 5 ದಿವಸ ಸಿದ್ದರಾಮಯ್ಯ ಅಲ್ಲೇ ಕೂತ್ಬಿಟ್ರು ಮುಖ್ಯಮಂತ್ರಿಗಳು ರೇಟ್ ಏರಿಸ್ಬಿಟ್ಟಪ್ಪ ಎಲ್ಲ ನಮ್ಮದು ಇಲೆಕ್ಷನ್ ಬಂದ್ರು ಹೆಂಗೆ ಅದು ಮೊದಲು ನಾವೆಲ್ಲ 2,000 ರೂಪಾಯಿ ಒಂದು ಊಟ ತಿಳ್ಕೊ ಯಾಕೆ ನಡೀತೀವಿ ಈಗ ಜಾತಿ ಮ್ಯಾಗ ಮಾಡ್ಲಕತ್ತಾರ ಈಗ ಇಲೆಕ್ಷನ್ಗಳು ಹೆಂಗ್ ಅದ್ರ ಲಿಂಗಾಯತರದ್ರ ಗಟ್ರಿ 8,000 ಐತಿ ಅಲ್ಲಿಂದ ಕುರುಬ ಸಮಾಜದಲ್ಲಿ ಅವ್ರು ನಂಬಾರದಾರ ಕೂಡ ಅವ್ರಿಗೆ 3,000 ಕೊಡು ಸಾವಿರಗಂತ್ರಿ ಯಾರು ಎಲ್ಲಿ ಹಾಕ್ತಾನ ಅಲ್ಲಿ ಹಾಕ 1,000 ರೂಪಾಯಿ ಕೊಡು ಹಿಂಗ್ ರೇಟ್ ಆಗ್ಯಾವ ನಮ್ಮ ಲಿಂಗಾಯತರದ್ದು ಸ್ವಲ್ಪ ರೇಟ್ ಭಾಳ ಐತಿ ಈಗ ಡಿಮಾಂಡ್ ಅಲ್ಲಿ ಕೆಲವು ಸ್ವಾಮಿಗಳು ಅದಾರ ಅವ್ರಿಗೂ 5 ಲಕ್ಷ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ ಅಂದ್ಬಿಡ್ತಾನೆ ಮುಗಿದಿರ್ತದೆ